ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋ ಕಾನ್ಸೆಪ್ಟ್ ಬಂದು ರೇ ಡಯಾಗ್ರಾಮ್ಸ್ಗಳ ಮೇಲೆ ಕ್ಲಾಸ್ 10ಲ್ಲಿ ಬರುವಂತಹ ಲೈಟ್ ಚಾಪ್ಟರ್ನಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ರೇ ಡಯಾಗ್ರಾಮ್ಸು. ಎಕ್ಸಾಮಿಗೆ ಕಂಪಲ್ಸರಿಯಾಗಿ ಬರ್ತಿರೋಂಥ ಕ್ವೆಶನ್ಸು. ನನಗೆ ಈ ಕಾನ್ಸೆಪ್ಟ್ ಮೇಲೆ ಒಂದು ವಿಡಿಯೋ ಮಾಡಿಕೊಡಿ ಅಂತ ಹೇಳಿ ಕೆಲವೊಂದು ಮೆಸೇಜಸ್ಗಳು ಬಂದಿದೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಯಾವುದೇ ರೇ ಡಯಾಗ್ರಾಮ್ಸ್ಗಳನ್ನು ಡ್ರಾ ಮಾಡಬೇಕು ಅಂತಂದರೆ ರೂಲ್ಸ್ಗಳನ್ನು ಕಲಿತ್ರೆ ಈಸಿಯಾಗಿ ನಾವು ರೇ ಡಯಾಗ್ರಾಮ್ಸನ್ನು ಡ್ರಾ ಮಾಡ್ಬೋದು. ಇವತ್ತಿನ ನಮ್ಮ ಕ್ಲಾಸ್ನಲ್ಲಿ ಫಸ್ಟು ಕಾನ್ಕೇವ್ ಮಿರರಿಗೆ ರೇ ಡಯಾಗ್ರಾಮ್ಸ್ ಹಾಕಬೇಕು ಅಂತಂದರೆ ಏನು ರೂಲ್ಸ್ಗಳಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಕಾನ್ಕೇವ್ ಮಿರರ್ಗೆ ಮೊದಲನೇ ರೂಲನ್ನು ನೋಡೋದಾದರೆ ಏನಿದೆ ಮೊದಲನೇ ರೂಲು? ಇಫ್ ಅನ್ ಇನ್ಸಿಡೆಂಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆ್ಯಕ್ಸಿಸ್ ದ ರಿಫ್ಲೆಕ್ಟೆಡ್ ರೇ ಪಾಸಸ್ ಥ್ರೂ ಫೋಕಸ್. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಇಫ್ ಅನ್ ಇನ್ಸಿಡೆಂಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆ್ಯಕ್ಸಿಸ್ ದ ರಿಫ್ಲೆಕ್ಟೆಡ್ ರೇ ಪಾಸಸ್ ಥ್ರೂ ಫೋಕಸ್. ಇದು ಮೊದಲನೇ ಸ್ಟೇಟ್ಮೆಂಟು. ಇದನ್ನು ಡಯಾಗ್ರಾಮಲ್ಲಿ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ಇಲ್ಲಿ IR ಅಂತ ಅಂದರೆ ಇನ್ಸಿಡೆಂಟ್ ರೇ, RR ಅಂದರೆ ರಿಫ್ಲೆಕ್ಟೆಡ್ ರೇ, C ಅಂತಂದರೆ ಸೆಂಟರ್ ಆಫ್ ಕರ್ವೇಚರು, F ಅಂದರೆ ಫೋಕಸ್ಸು, P ಅಂತಂದರೆ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಏನಿದೆ ನಮ್ಮ ಮೊದಲನೇ ರೂಲು? ಕಾನ್ಕೇವ್ ಮಿರರನ್ನು ರೇ ಡಯಾಗ್ರಾಮ್ಸನ್ನು ಡ್ರಾ ಮಾಡಬೇಕಂತಂದರೆ ಇನ್ಸಿಡೆಂಟ್ ರೇ ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ನೇರವಾಗಿ ಹಾದು ಹೋದರೆ ರಿಫ್ಲೆಕ್ಟೆಡ್ ರೇ ಫೋಕಸ್ ಮುಖಾಂತರ ಪಾಸ್ ಆಗುತ್ತೆ. ಇಫ್ ಅನ್ ಇನ್ಸಿಡೆಂಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆ್ಯಕ್ಸಿಸ್ ದ ರಿಫ್ಲೆಕ್ಟೆಡ್ ರೇ ಪಾಸಸ್ ಥ್ರೂ ಫೋಕಸ್. ಇಟ್ ಈಸ್ ಅವರ್ ಫಸ್ಟ್ ರೂಲ್. ನೆಕ್ಸ್ಟ್ ಎರಡನೇ ರೂಲ್ ಬಂದೇನಿದೆ? ಇಫ್ ಅನ್ ಇನ್ಸಿಡೆಂಟ್ ರೇ ಪಾಸಸ್ ಥ್ರೂ ಫೋಕಸ್ ದ ರಿಫ್ಲೆಕ್ಟೆಡ್ ರೇ ಗೋಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆ್ಯಕ್ಸಿಸ್. ಇನ್ನೊಂದು ಸತಿ ಹೇಳ್ತೀನಿ ಸ್ಟೇಟ್ಮೆಂಟನ್ನು. ಇಫ್ ಅನ್ ಇನ್ಸಿಡೆಂಟ್ ರೇ passes through focus the reflected ray goes parallel to principal axis. ಸೇಮು ಈ ಸೆಕೆಂಡ್ ರೂಲನ್ನು ಸಹ ನಾವು ಡಯಾಗ್ರಾಮ್ ಮುಖಾಂತರ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಏನಿದೆ? ಇನ್ಸಿಡೆಂಟ್ ರೇ ಏನಾದ್ರೂ ಫೋಕಸ್ನ ಮುಖಾಂತರ ಪಾಸ್ ಆದರೆ, ಇಲ್ಲಿ IR ಮೆನ್ಷನ್ ಮಾಡಿದ್ದೀನಿ. ಇನ್ಸಿಡೆಂಟ್ ರೇ ಏನಾಗಿದೆ? ಫೋಕಸ್ನ ಮುಖಾಂತರ ಪಾಸ್ ಆಯಿತು ಅಂತಂದರೆ ರಿಫ್ಲೆಕ್ಟೆಡ್ ರೇ ಏನಾಗುತ್ತೆ? ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪ್ಯಾರಲಾಗಿ ಹೋಗುತ್ತೆ, ಪಾಸ್ ಆಗುತ್ತೆ ಅಂತ ಹೇಳಿ. ಏನು? ಇಫ್ ಅನ್ ಇನ್ಸಿಡೆಂಟ್ ರೇ ಪಾಸಸ್ ಥ್ರೂ ಫೋಕಸ್ ದ ರಿಫ್ಲೆಕ್ಟೆಡ್ ರೇ ಪಾಸಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಮೊದಲನೇ ರೂಲು, ಎರಡನೇ ರೂಲು ಮುಗೀತು. ನೆಕ್ಸ್ಟು ನಮ್ಮ ಕೊನೆ ರೂಲ್ ಬಂದು ಲಾಸ್ಟ್ ರೂಲ್ ಆಫ್ if an incident ray passes through center of curvature the reflected ray goes back in the same direction. If an incident ray passes through center of curvature the reflected ray goes back in the same direction. ಈಗ ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಏನಿದೆ ಇಲ್ಲಿ? ಇನ್ಸಿಡೆಂಟ್ ರೇ ಏನಾದ್ರೂ ಸೆಂಟರ್ ಆಫ್ ಕರ್ವೇಚರ್ನ ಮುಖಾಂತರ ಪಾಸ್ ಆಯಿತು ಅಂತಂದರೆ ರಿಫ್ಲೆಕ್ಟೆಡ್ ರೇ ಸೇಮ್ ಅದೇ ಡೈರೆಕ್ಷನಲ್ಲಿ ಏನಾಗುತ್ತೆ? ಬ್ಯಾಕ್ ಆಗುತ್ತೆ ಅಂತ ಹೇಳಿ ನಮ್ಮ ಮೂರನೇ ರೂಲ್ ಇದೆ. ಈಗ ಡಯಾಗ್ರಾಮಲ್ಲಿ ನೋಡೋಣ. ಏನಿದೆ? ಇಫ್ ಅನ್ ಇನ್ಸಿಡೆಂಟ್ ರೇ ಪಾಸಸ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್, ಸೆಂಟರ್ ಆಫ್ ಕರ್ವೇಚರ್ನ ಮುಖಾಂತರ ಏನಾಗಿದೆ? ಇನ್ಸಿಡೆಂಟ್ ರೇ ಪಾಸ್ ಆಗಿದೆ. ಹೋಗಿರೋಂಥ ಇನ್ಸಿಡೆಂಟ್ ರೇ ಏನಾಗಿದೆ? ಸೇಮ್ ಡೈರೆಕ್ಷನಲ್ಲಿ ರಿಫ್ಲೆಕ್ಟೆಡ್ ರೇ ಏನಾಗಿದೆ? ವಾಪಸ್ ಬಂದಿದೆ. ಈ ಮೂರು ರೂಲ್ಸ್ಗಳನ್ನು ನಾವು ತಿಳ್ಕೊಂಡ್ರೆ ರೇ ಡಯಾಗ್ರಾಮ್ಸನ್ನು ಡ್ರಾ ಮಾಡೋದಕ್ಕೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಇವತ್ತಿನ ಕಾನ್ಸೆಪ್ಟನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವೀಡಿಯೋ.